ಹಳೆ ಹುಬ್ಬಳ್ಳಿ ಸ್ಟೇಷನ್ ಲಿಮಿಟಲ್ಲಿ ನಡೆದಂಥ ಗಲಭೆ ಕೇಸಿಗೆ ಸಂಬಂಧಿಸಿದಂತೆ ಒಂದಿಷ್ಟು ಮಂದಿ ಅಮಾಯಕರನ್ನು ಅರೆಸ್ಟ್ ಮಾಡಲಾಗಿದೆ. ಅವರನ್ನು ಬಿಡುಗಡೆ ಮಾಡಬೇಕು ಅನ್ನೋ ಒತ್ತಾಯ ಅವರ ಸಂಬಂಧಿಕರದ್ದು, ಕುಟುಂಬ ಸದಸ್ಯರು. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಹುಬ್ಬಳ್ಳಿಯ ಅಂಜುಮನ್ ಇಸ್ಲಾಂ ಸಂಸ್ಥೆಗೆ ಆಗ್ರಹಿಸಿದ್ದಾರೆ. ತಾಯಂದಿರು, ನಮ್ಮ ಮಕ್ಕಳು ಅಮಾಯಕರು, ಅವರನ್ನು ಹೊರತನ್ನಿ ಅಂತ ಆಗ್ರಹಿಸಿದ್ದಾರೆ. ಅಂಜುಮನ್ ಸಂಸ್ಥೆಯ ಚುನಾವಣಾ ನಾಮಿನೇಷನ್ ವೇಳೆ ಈ ರೀತಿ ಆಗ್ರಹಿಸಿದ್ದಾರೆ. ನಮಗೆ ಲಿಖಿತ ರೂಪದಲ್ಲಿ ಭರವಸೆ ಸಿಗಬೇಕು ಅಂತ ಆಗ್ರಹಿಸಿದ್ದಾರೆ. ನಾಮಿನೇಷನ್ ಪ್ರಕ್ರಿಯೆಗೆ ಸಂದರ್ಭದಲ್ಲಿ ಕೇಂದ್ರದ ಎದುರು ಜಮಾಯಿಸಿದ್ದಾರೆ ಜನ. ಲಿಖಿತ ಭರವಸೆ ಕೊಡದಿದ್ರೆ ಎಲೆಕ್ಷನ್ಗೆ ಬಹಿಷ್ಕಾರ ಹಾಕ್ತೀವಿ ಅಂತ ಧರಣಿ ಮಾಡಿದ್ದಾರೆ. ನೋಡ್ತಾ ಇದ್ದೀರಿ ಅದಕ್ಕೆ ಸಂಬಂಧಿಸಿದಂತ ದೃಶ್ಯವನ್ನು. ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಹುಬ್ಬಳ್ಳಿಯ ಹಳೆ ಹುಬ್ಬಳ್ಳಿ ಸ್ಟೇಷನ್ ಲಿಮಿಟ್ ಅಲ್ಲಿ ಒಂದು ಗಲಾಟೆಯಾಗಿತ್ತು. ಸ್ಟೇಷನ್ ಮುಂಭಾಗದಲ್ಲಿ ಸೇರಿದಂತ ಜನ, ಉದ್ರಿಕ್ತರ ಗುಂಪು ಗಲಾಟೆ ಮಾಡಿತ್ತು, ಸ್ಟೇಷನ್ ಮೇಲೆ ದಾಳಿ ಮಾಡಿತ್ತು. ಅಲ್ಲಿದ್ದಂಥ ವಾಹನಗಳು ಜಖಮ್ಮಾಗಿತ್ತು. ವಾಹನದ ಮೇಲೆ ನಿಂತು ಘೋಷಣೆಯನ್ನು ಕೂಗಿದ್ರು. ಆ ಕೇಸಲ್ಲಿ ಒಂದಿಷ್ಟು ಜನ ಅಮಾಯಕರು ಅರೆಸ್ಟ್ ಆಗಿದ್ದಾರೆ ಅನ್ನೋದು ಇಲ್ಲಿ ಕೆಲವರ ವಾದ ಮತ್ತು ಆರೋಪ. ಇದು ಗಲುವೆಯಾಗಿ 22 ತಿಂಗಳಾಯ್ತು ಇಂಡಿ ಪಂಪ್ ಸ್ಟೇಷನಲ್ಲಿ. ಈ ಗಲುವೆದಾಗ ನಿರಪರಾಧಿ ಮಂದಿ ಅಪರಾಧ ಮಾಡಿದ ಒಂದು 10ರಿಂದ 12 ಮಂದಿ ಅಷ್ಟ ಅಪರಾಧ ಇದ್ದಾರೆ. ಇದರಾಗ 158 ಮಂದಿಗೆ ಅರೆಸ್ಟ್ ಮಾಡಿದ್ರೆ. ಆದ ಕಾರಣ ನಿರಪರಾಧ ಮಂದಿಗೆ ಬಿಡುಗಡೆ ಮಾಡಬೇಕಂದ್ರೆ ನಾವು ಎಲ್ಲ ಕಡೆ, ಇಡೀ ರಾಜ್ಯದಲ್ಲಿ ಎಲ್ಲರ ಕಡೆ ಮನವಿ ಕೊಟ್ಟಿವಿ, ಎಲ್ಲ ಕೊಟ್ಟಿವಿ. ಇವ್ರು ಏನೂ ಅಪರಾಧ ಮಾಡಿದಿಲ್ಲ. ಏನೋ ಗುಳಿಗೆ ತರ ಹೋಗಿದ್ರೆ, ಏನೋ ಸಾಮಾನು ಕಟಿಂಗ್ ಮಾಡಕ್ಕೆ ಹೋಗಿದ್ರೆ, ಮಟನ್ ಕಡ್ಯಾಕ್ ಹೋಗಿದ್ರೆ, ಅಂಥ ಮಂದಿ ಹಿಡ್ಕೊಂಡು ಹೋಗಿ ಜೈಲಿಗೆ ಸೇರಿಸಿದ್ರೆ. ನಾವೇನು ಮನವಿ ಮಾಡತ್ತೀವಿ, ಇದು ಸಂಸ್ಥಾ ಅಂಜುಮನ್ ಸಂಸ್ಥಾ ನಮ್ದೇ ಇದೆ, ನಮ್ದೇ ಧರ್ಮದ, ನಮ್ದೇ ಜಾತಿದ, ನಮ್ದೇ ಜನಾಂಗದ. ಈ ಮಕ್ಕಳಿಗೆ 158 ಮಂದಿಯಾಗ 108 ಮಂದಿ ಇನ್ನೂ ಮಕ್ಕಳು ಒಳಗದಾರ. ಅವ್ರಿಗೆ ಬಿಡುಗಡೆ ಮಾಡಬೇಕು. ಇಲೆಕ್ಷನ್ ಮಾಡಿ ಬೇಕಾದ್ ಮಾಡ್ರಿ, ನಮ್ಗೆ ಏನೂ ತೊಂದರೆ ಇಲ್ಲ. ಇವು ಬಿಡುಗಡೆ ಮಾಡಿದ ಮೇಲೆ ನಮ್ಮದು ಎಲ್ಲ ಮಂದಿ ಎಲ್ಲ ಹತ್ಕೊಂಡದಾರ. ಒಂದು ಸತ್ರ ಒಬ್ಬ ಸತ್ರ 40 ದಿವಸ ಆಳ್ತೀವಿ. 2 ವರ್ಷನಾಗ ಎಲ್ಲ ಮನೆಯಾಗ ಹೆಣ ಬಿದ್ದಂಗೆ ಆಳತ್ತಾರ. ಅವ್ರ ಮನೆ ಕಷ್ಟ, ಭಯಂಕರ ಕಷ್ಟದಾಗ ಅದಾರ. ತುಂಬ ಕಷ್ಟ, ಊಟಕ್ಕೆ ಕಷ್ಟ, ಒಬ್ಬರು ದುಡಿಯೋರು ಅದಾರ. ಅವ್ರ ತಾಯಿ ತಂದೆ ಎಲ್ಲ ಭಾಳ ಕಷ್ಟದಾಗ ಅದಾರ. ಬೇಡಿಕೆ ಏನಿಲ್ಲ, ಆ ಮಕ್ಕಳಿಗೆ 108 ಮಂದಿಗೆ ಮಕ್ಕಳಿಗೆ ಬಿಡುಗಡೆ ಮಾಡಬೇಕು. ಅವ್ರ ಸಂಸ್ಥಾದ 4 ಮಂದಿ ಅಧ್ಯಕ್ಷರು, 4 ಟೀಮ್ ಅದಾವ. 4 ಟೀಮ್ ಅದವರು ಬರೆದು ಕೊಡಬೇಕು. ಏನಂತ, ಯಾರು ಗೆದ್ದು ಬರಲಿ, ಇವು ಮಕ್ಕಳಿಗೆ ಬಿಡುಗಡೆ ಮಾಡೋದು ನಮ್ಮ ಜವಾಬ್ದಾರಿ ಅಂತ ಬಿಡುಗಡೆ ಬರೆದು ಕೊಡ್ಬೇಕು. ರೈಟಿಂಗದಲ್ಲಿ ಬಿಡುಗಡೆ ಮಾಡಿ ಬರೆದು ಕೊಟ್ಟರೆ ನಮ್ಮದು ಏನು ಅಭ್ಯಂತರ ಇಲ್ಲ, ಅಬ್ಜೆಕ್ಷನ್ ಇಲ್ಲ. ಇದಕ್ಕೆ ನಾವು ಒಪ್ಪಿಗೆ ಇದೀವಿ. ಯಾಕಂದ್ರೆ ಸಂಸ್ಥಾದ ಇಲೆಕ್ಷನ್ ಆಗೈತಿ, ನಾವು ಅದಕ್ಕೆ ಬೆಂಬಲ ಕೊಡ್ತೀವಿ. ನಮಗೆ ತೊಂದರೆ ಆಗಬಾರ್ದ ಮಕ್ಕಳಿಗೆ ಅಂತ ನೋಡ್ಕೋಬೇಕು. 4 ಟೀಮ್ ಅದಾವ, 4 ಟೀಮ್ ಅವ್ರು ಬರೆದು ಕೊಡ್ಬೇಕು. ಯಾರು ಗೆದ್ರು ನಾವು ಕೆಲಸ ಮಾಡಿ ಕೊಡ್ತೀವಿ ಅಂತ. ಇನ್ನೂ ಮಟ್ಟ ಯಾರು ಮಾತಾಡಿಲ್ಲ. ಬರಾಗತ್ತೇವ್ರು ಅವ್ರ ದಾರಿ ನೋಡತ್ತೀವಿ. ಇವತ್ತು ನಾಮಿನೇಷನ್ ಫೈಲ್ ಬರತ್ತಾರ, ಅವ್ರ ದಾರಿ ನೋಡತ್ತೀವಿ. ಅವ್ರ ರೈಟಿಂಗ್ ಅಲ್ಲೇ ಬರೆದು ಕೊಡ್ಬೇಕಂತ ನಮ್ದು ಅಭಿಪ್ರಾಯ ಐತಿ. ಅವ್ರ ರೈಟಿಂಗ್ ನಲ್ಲಿ ಬರೆದು ಕೊಟ್ರೆ ನಾವು ನಮ್ಮ ಮನೆಗೆಲ್ಲ ಸುಖದಿಂದ ಹೋಗ್ತೀವಿ. ನಮ್ಮ ಮಕ್ಕಳ ನಾವು ಇಲ್ಲಿ ಸತ್ಯಾಗ್ರಹ ಮಾಡ್ತೀವಿ. ಎಷ್ಟು 108 ಮಂದಿ ಮಕ್ಕಳ ಪಾಲಕರದಾರ. ನಮ್ಮ ಹುಬ್ಬಳ್ಳಿ ಎಲ್ಲ ಮಕ್ಕಳಿಗೆ, ಹೆಣ್ಮಕ್ಳು ತಗೊಂಡು ಸತ್ಯಾಗ್ರಹ ಕುಂದಿರ್ತೀವಿ. ಮುಂದೆ ನಮ್ದು ಅಷ್ಟ ಕಾರಣ ಸತ್ಯಾಗ್ರಹ ಕುಂದಿರ್ತೀವಿ. ಉಪವಾಸ ಸಾಯ್ತೀವಿ. ಮಾತ್ರ ಮಕ್ಕಳು ಹೊರಗೆ ಬರ್ಬೇಕು. ಚುನಾವಣೆ ಮಾಡಿ ಬೀಳಿ ನಮ್ಗೆ ಸಂಬಂಧ ಇಲ್ಲ. ನಾವು ಬೈಕೌಟ್ ಮಾಡ್ತೀವಿ. ಅವ್ರು ನಮ್ಮ ಮಾತು ಕೇಳಿಲ್ಲ ಅಂದ್ರೆ ಬೈಕೌಟ್ ಮಾಡ್ತೀವಿ. ಇವು ಬರೆದು ಕೊಡ್ಬೇಕು ರೈಟಿಂಗ್ದಲ್ಲಿ. ಯಾರು ಅಧ್ಯಕ್ಷ ಬರ್ರಿ, ಅದಕ್ಕೆ ನಾವು ಜವಾಬ್ದಾರಿ ಅದೀವಿ. ಮುಂದಿನ ಜವಾಬ್ದಾರಿ ನಾವು ತಗೊಂತೀವಿ. ಮಕ್ಕಳಿಗೆ ಏನು ತೊಂದರೆ ಆಗಲಾರ್ದು ನಾವು ನೋಡ್ಕೊಂಡು ಹೋಗ್ತೀವಿ, ಬರೆದು ಕೊಡಬೇಕು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿನೋದ್ ಫೋನ್ ಸಂಪರ್ಕದಲ್ಲಿ. ವಿನೋದ್, ಈಗ ನ್ಯಾಯಾಲಯ ಡಿಸೈಡ್ ಮಾಡುತ್ತೆ ಅಮಾಯಕರು ಹೌದೋ ಅಲ್ವೋ ಅನ್ನೋದನ್ನು ನ್ಯಾಯಾಲಯ ತೀರ್ಮಾನ ಮಾಡಬೇಕು ತನಿಖೆಯ ನಂತರ. ಈಗ ಅಂಜುಮನ್ ಸಂಸ್ಥೆ ಏನು ಮಾಡಬೇಕು ಅಂತ ಇವ್ರು ಬಯಸ್ತಾ ಇರೋದು? ಹೌದು ರಕ್ಷಕ್, ಏನು ಈಗಾಗಲೇ 2 ವರ್ಷಗಳ ಹಿಂದೆ ಹಳೆ ಹುಬ್ಬಳ್ಳಿಯ ಇಂಡಿ ಪಂಪ್ ಪೊಲೀಸ್ ಸ್ಟೇಷನ್ ನಲ್ಲಿ ನಡೆದಂತಹ ಗಲಾಟೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಬಾರಿ ಎಲ್ಲ ಅಧಿಕಾರಿಗಳಿಗಾಗಿರ್ಬೋದು, ಜನಪ್ರತಿನಿಧಿಗಳಿಗಾಗಿರ್ಬೋದು, ಅಮಾಯಕರನ್ನ ಬಿಡಿಸಿಕೊಡಿ ಅನ್ನೋ ಒಂದು ಮನವಿಯನ್ನು ಕೂಡ ಈಗಾಗಲೇ ಜನರು ಅಲ್ಲಿನ ಜನರು ಕೊಟ್ಟಿರುವಂತದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲ, ಅಲ್ಲಿರುವಂತಹ ಅಪರಾಧಿಗಳಂತ ಆರೋಪಿಗಳಂತ ಈಗಾಗಲೇ ಬಂಧಿಸಲಾಗಿದೆ. 160ಕ್ಕೂ ಹೆಚ್ಚು ಜನರನ್ನ ಬಂಧಿಸಲಾಗಿದೆ. ಅವರು ಆರೋಪಿಗಳಲ್ಲ. ಅದರಲ್ಲಿ ಕೇವಲ 10ರಿಂದ 15 ಜನ ಮಾತ್ರ ಆರೋಪವನ್ನ ಮಾಡಿದ್ದಾರೆ. ಅದನ್ನು ಹೊರತುಪಡಿಸಿ ಎಲ್ಲರೂ ಕೂಡ ಅಮಾಯಕರು ಅನ್ನೋ ಒಂದು ಮಾತನ್ನ ಕೂಡ ಈಗಾಗಲೇ ಅಲ್ಲಿನ ಜನರು ಒತ್ತಾಯಿಸ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯ
ನೆಹರು ಕಾಲೇಜಿನಲ್ಲಿ ಇಂದು ಅಂಜುಮನ್ ಇಸ್ಲಾಂ ಏನು ಸಂಸ್ಥೆಯ ಒಂದು ಚುನಾವಣೆ ಹಿನ್ನೆಲೆ ನಾಮಿನೇಷನ್ ಪ್ರಕ್ರಿಯೆ ಕೂಡ ನಡೀತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಏನು ಯಾವುದೇ ಯಾರೇ ಕೂಡ ಆರಿಸಿ ಬಂದ್ರು ಈ ನಮ್ಮ ಮಕ್ಕಳನ್ನ ಹೊರಗಡೆ ತರಬೇಕು, ಇದಕ್ಕೆ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು ಅನ್ನೋ ಒಂದು ಒತ್ತಾಯವನ್ನ ಇಲ್ಲಿನ ಜನರು ಮಾಡ್ತಾ ಇರುವಂತದ್ದು. ಇಲ್ಲಿ ನಾಲ್ಕು ಗುಂಪುಗಳೇನಿವೆ, 4 ಜನರಿಂದ ಏನು ಈಗಾಗಲೇ ಏನು ನಾಮಿನೇಷನ್ ಪತ್ರವನ್ನು ಕೊಡ್ಲಿಕ್ಕೆ ಬರ್ತಿದ್ದಾರೆ. ಯಾರೇ ಕೂಡ ಆರಿಸಿ ಬಂದರೂ ಕೂಡ ನಮ್ಮ ಮಕ್ಕಳನ್ನ ಬಿಡಿಸುವಂತ ಕೆಲಸ ಮಾಡಬೇಕು. ಇಲ್ಲದೆ ಹೋದ್ರೆ ನಾವು ಚುನಾವಣೆಯನ್ನ ಬಹಿಷ್ಕಾರ ಮಾಡ್ತೀವಿ, ನಾವು ಇಲ್ಲೇ ಧರಣಿ ಕುಂದಿರ್ತೀವಿ ಅನ್ನೋ ಮಾತನ್ನ ಈಗಾಗಲೇ ಜನರು ಕೇಂದ್ರದ ಮುಂದೆ ಬಂದು ಹೇಳ್ತಾ ಇರುವಂತದ್ದು. ರಕ್ಷಕ್, ಧನ್ಯವಾದ ವಿನೋದ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.